ನಾವು ಏಕೆ ಶುದ್ಧರಾಗಿರಬೇಕು? ನಮ್ಮ ಆತ್ಮ ಶರೀರಗಳು ಪವಿತ್ರಾತ್ಮರ ಆಲಯಗಳಾಗಿವೆ ಮತ್ತು ನಮ್ಮ ಆತ್ಮ ಶರೀರಗಳಲ್ಲಿ ದೇವರು ಏರ್ಪಡಿಸಿರುವ ಕ್ರಮವನ್ನು ಅಶುದ್ಧ ಪಾಪ ಕೆಡಿಸುತ್ತದೆ. ಆದ ಕಾರಣ ನಾವು ಶುದ್ಧರಾಗಿರಬೇಕು. ನಾವು ಭೂಲೋಕದಲ್ಲಿರುವ ವಸ್ತುಗಳನ್ನು ನ್ಯಾಯ ಪ್ರಕಾರವಾಗಿ ಏಕೆ ಉಪಯೋಗಿಸಬೇಕು? ಭೂಲೋಕದಲ್ಲಿರುವ ವಸ್ತುಗಳು ಸೃಷ್ಟಿಕರ್ತರಿಗೂ ತಮ್ಮ ತಮ್ಮ ನ್ಯಾಯವಾದ ಒಡೆಯರಿಗೂ ಸೇರಿರುವ ಕಾರಣ ಅವುಗಳನ್ನು ನಾವು ನ್ಯಾಯ ಪ್ರಕಾರ ಉಪಯೋಗಿಸಬೇಕು. ಸ್ಟಾಪ್! ಪ್ರತಾಪ್, ಸರೆಂಡರ್ ಆಗು. ನೋ ಸರೆಂಡರ್. ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಶೂಟ್ ಮಾಡ್ಬೇಕಾಗತ್ತೆ. ನೀವೊಂದು ಹೆಜ್ಜೆ ಮುಂದಿಟ್ರೆ ಈ ಆಫೀಸರ್ ನಾನ್ ಶೂಟ್ ಮಾಡ್ಬೇಕಾಗತ್ತೆ. ಗೋ ಬ್ಯಾಕ್. ಪ್ರತಾಪ್, ಬೇಡ, ಪ್ಲೀಸ್ ಸರೆಂಡರ್ ಆಗಿ. ಕಮಾನ್. ಪ್ರತಾಪ್, ನನ್ನ ಮಾತು ಕೇಳಿ, ಇಲ್ಲದೇ ಇದ್ರೆ ಶೂಟ್ ಮಾಡ್ತೀನಿ. ಅಯ್ಯೋ, ಶೂಟ್ ಮಾಡ್ಬಿಡಿ ಸರ್, ನಾನಿದ್ದೀನಿ. ಬೇಡಿ ಸರ್.
ಇನ್ನ ಪ್ರತಾಪನ್ ಕತೆ ಕ್ಲೋಸ್. ಪ್ರತಾಪ್, ಈಗ ನೀನ್ ಹೋಗಿ ಈಜ್ ಹೊಡ್ಕೊಂಬ, ಎಲ್ಲ ಸರಿపోతుంది. ನನ್ನ ಕೈಲಾಗಲ್ಲ. ಯಾಕೆ? ಈಜ್ ಬರಲ್ವಾ? ಬರುತ್ತೆ. ಹೋಗು ಮತ್ತೆ. ಈಗ ಸುಸ್ತಾಗ್ತಾ ಇದೆ. ಸರಿ, ನಾನು ಹೋಗೋಸಿ ನೀರು ಕುಡ್ಕೊಂಡ್ ಬರ್ತೀನಿ. ರಾಣಿ, ಈ ನಾಟಕ ರಾಣಿ, ನನಗೂ ಈಜಕ್ ಬರ್ತೈತೆ. ನಿನಗ್ ಧೈರ್ಯ ಬರ್ಲಿ ಅಂತ ಈ ನಾಟಕ ಆಡ್ದೆ. ಏಟಾ ಏನ್ ಹಂಗ್ ನೋಡ್ತಿದ್ಯಾ? ರಾಣಿ, ನನಗೋಸ್ಕರ ನೀನು ಎಷ್ಟೊಂದು ಶ್ರಮ ತಗೋತಾ ಇದೀಯಾ. ಅದಕ್ಕೆ ಪ್ರತಿಫಲ ನಾನೇ ತಗೊಂತೀನಿ. ರಾಣಿ, 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 ಏ ರಾಣಿ, ಯಾರೇ ಇವನು? మన మధ్య అడ్డ వచ్చిన అడ్నాడి. మనమిద్దరి మధ్య అడ్డ వచ్చిన అడ్నాడి ನೀನು ಕಣೋ ಮಾಮ್ಯ. ನಮ್ಮ ತಾಂಡದೊಳಗೆ ಪ್ಯಾಟೆ ಮನ್ಸ ಕಾಲಿಕ್ಕಿದ್ರೆ ఏమవుతుంది తెలుసు కదా? ಏಸ್ ದಿನದಿಂದ ನಡೀತಾ ಇದೆ ಈ ಆಟ. ಬಾ ನನ್ ಜೊತೆಗೆ. ನಾನ್ ಬರಕಿಲ್ಲ, ನೀನ್ ಹೋಗು. ಮರ್ಯಾದೆಯಾಗಿ ವಸ್ತಾವಾ ಇಲ್ಲ? ನಾನ್ ಬರಕಿಲ್ಲ, ನೀನ್ ಹೋಗು. ಏಯ್, ಹಿಡ್ಕೊಂಡ್ರ ಅವನ್ನ. ಬಾರೇಲೆ. ಬಿಡೋಣ. ಪ್ಯಾಟೆ ಮನ್ಸ ಹೆಂಗೈತೆ ಮೈಗೆ? ನಾನ್ ಪೆಳ್ಳಿ ಆಗೋ ಪಿಳ್ಳನ ಏನ್ ಬೇಕಾದ್ರೂ ಮಾಡ್ಕೊಂತೀನಿ. ನೀನ್ ಯಾರ ಕೇಳಕ್ಕೆ? ತಾಂಡಕ್ ಬಾ, ನಿನಗೂ ಐತೆ. ನೋಡೋ, ಬಿಡ್ತೀಯಲ್ವೋ?
మామ్ಗೆ నిన్ను చూశాడు. ఇది తాండకంత ಗೊತ್ತಾದ್ರೆ ಅಪ್ಪ ಏಮೋ ಬಾ. ಎಲ್ಲಿಗೆ? ಬಾ. ಈ ಪ್ಯಾಟೆ ಮನ್ಸ ನಮ್ ತಾಂಡದ ಕಾಲಿಟ್ಟಿದೆ ದೊಡ್ಡ ತಪ್ಪು ನಾಯಕ. ನಮ್ ತಾಂಡವ್ ಪಿಲ್ತಾವ ಸರ್ಸಾಡಿದ್ದು ಪೆದ್ದ ತಪ್ಪು. మన సంప్రదాయ ప్రకారము ఈ మనుషుని తల్లి కడుದು ಹೊಳಿಗೆ ಎಸಿಬೇಕು. ಬೇಡ ಅಪ್ಪಯ್ಯ. ಮುಚ್ಚಲೆ ಬಾಯಿ. ಇಲ್ಲಿ ನ್ಯಾಯ ನಡೀತಾ ಇದೆ. ನಾನು ಈ ತಾಂಡದ ನಾಯಕ, ನೀನ್ ತೆಪ್ಪಾಡ್ದವ್. ಇಲ್ಲಿ ಅಪ್ಪ ಮಗಳ ಸಂಬಂಧ ಲೇದು. ಈ ನಾಡ ಮನ್ಸ ಯಾರು? ಇವನ್ ಹೆಂಗನೇ ನಮ್ ತಾಂಡಕ್ ಬಂದ? ಅವನ್ ಪಿರಾಣಕ್ಕೆ ಅಪಾಯ ಬಂದಿತ್ತು, ನೀರಿಗೆ ಬಿದ್ದಿದ್ದ. ನಾನು ಅವನನ್ನ ಕಾಪಾಡ್ದೆ. ಇತ್ತೆಪ್ಪ. ಒಬ್ಬ ಮನುಷ್ಯನ ಪಿರಾಣ ಕಾಪಾಡಿದ್ದು ತೆಪ್ಪಿಲ್ಲ. ಆದ್ರೆ ಇವನು ಇಸಿಯಾನ ತಾಂಡಿ ಕೇಳದೆ ಇದ್ದಿದ್ದು ಮೊದಲನೇ ತೆಪ್ಪು. ಇವನ್ ಜೊತೆ ನೀನು ಸರಸ ಆಡ್ತಿದ್ದಲ್ಲೋ, ಅದು ಎಳ್ಳೆ ತೆಪ್ಪು. ಈ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ನಾಯಕ. ಲೇಕಾಪೋತೆ ನಮ್ ತಾಂಡದ ಪಿಲ್ಲರ್ ಅಂತ ಕೆಟ್ಟೋಯ್ತಾರೆ. ಈ ನಾಡ್ ಜನ ಬಂದು ನಮ್ ಕಾಡ್ ಜನನ ಹಾಳು ಮಾಡ್ತಾರೆ. ಪ್ಯಾಟೆ ಜನ ನಮ್ ತಂಟೆ ಬಂದ್ರೆ ಏನಾಯ್ತದಂತ ಅವ್ರಿಗೂ ಗೊತ್ತಾಗ್ಲಿ. ನಾಯಕರೇ ಬೇಗ ತೀರ್ಪು ಕೊಡಿ. ಈ ಪ್ಯಾಟೆ ಮನ್ಸ ಬೋ ಒಳ್ಳೆಯವನು. ಇವಂತವ ಯಾವ ಕೆಟ್ಟ ಗುಣನೂ ಇಲ್ಲ. ಇವನ್ನ ಹೊಗಳಕ್ಕಲ್ಲವ ನಾವಿಲ್ಲಿ ಸೇರಿರೋದು, ನ್ಯಾಯ ಮಾಡೋದಿಕ್ಕೆ. ನಾಯಕ ಇವನಿಗೆ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಅಲ್ಲ, ನಮ್ ರಾಣಿಗೂ ಶಿಕ್ಷೆ ಆಗ್ಲೇಬೇಕು ನಾಯಕ. ನಿಮಗೇನ್ ಬುದ್ಧಿಗಿದ್ದಿ ಐತೇನಲ್ಲ? ಅವಳಿಗೆ ಯಾಕೆ ಶಿಕ್ಷೆ ಆಗ್ಬೇಕು? ನಮ್ ರಾಣಿ ಮನಸ್ಸು ಕಡಿಸ್ತವನ ಅವನಿಗೆ ಶಿಕ್ಷೆ ಕೊಡ್ಲಿ, ಅವನ್ ತಲೆ ಕಡಿಲಿ. ನಮ್ ರಾಣಿ ಏನೂ ತಿಳಿದ ಕಾಡಿನ ಪಿಲ್ಲ. ಮಾಮ್ಯ ನೀನ್ ಸುಮ್ಕಿ ಇರಲ್ಲ. ಆ ಪ್ಯಾಟೆ ಹುಡುಗ ನಮ್ ರಾಣಿನ ಮುಟ್ಬಿಟ್ಟ. ಅವಳಿಗ ನಾಯಿ ಮುಟ್ಟಿದ ಹೊರಕೆ ಕಡ್ಲಾ? ಅವಳು ಯಾರಲ್ಲ ಮದುವೆ ಆಯ್ತಾರೆ? ನಾನು ಆಯ್ತೀನಿ. ನಿನ್ ಜೊತೆ ಬೆಳ್ಳಿ ಆಗೋದಕ್ಕಿಂತ ಸಾಯೋದೇ ಮೇಲು. ಅಪ್ಪಯ್ಯ, ಅವನ್ ಜೊತೆ ನನ್ನನ್ನು ಬಲಿ ಕೊಟ್ಬಿಡಿ. ಅದ್ಯಾವ್ರ ತವನೇ ಹೋಗಿ ನಾವು ಬಂದಾಯ್ತೀವಿ. ನಾಯಕರೇ, ಇದ್ರಲ್ಲಿ ರಾಣಿದ್ ಯಾವ ತಪ್ಪು ಇಲ್ಲ. ಈಕೆ ನನ್ನ ಪ್ರಾಣನ ಕಾಪಾಡಿದ ದೇವತೆ. ಅವಳನ್ನ ಬಿಟ್ಬಿಡಿ. ತಪ್ಪೇನಿದ್ರು ನಂದೆ. ನಿಮ್ ಸಂಪ್ರದಾಯದ ಪ್ರಕಾರ ನೀವು ಯಾವ ಶಿಕ್ಷೆ ಕೊಟ್ರು ಅದ್ ನನಗೆ ಕೊಡಿ. ದಯವಿಟ್ಟು ಅವಳನ್ನ ಬಿಟ್ಬಿಡಿ. ಅವನೇ ತೆಪ್ಪೊಪ್ಕೊಂಡವನೇ ನಾಯಕ. ರಾಣಿನ ಬಿಟ್ಬಿಟ್ಟು ಅವನಿಗೆ ಶಿಕ್ಷೆ ಕೊಡ್ಬೇಕು, ಕೊಡು. ಚೆಟ್ಟಪ್ಪ, ನಾಯಕರೇ, ಇವರಿಬ್ಬರನ್ನು ಏಕನಾಥ ಅವನ್ ಬಲಿಪೀಠಕ್ಕೆ ಕರ್ಕೊಂಡು ಹೋಗಿ. ಏಕನಾಥ ತಾಂಡಾದ ಮಕ್ಕಳೇ, ಈ ರೋಜು ನಿಮಗೆಲ್ಲ ಒಂದು ಸಂತೋಷ ಸುದ್ದಿ ಹೇಳ್ತೀವಿ. ಈ ಗಳಿಗೆ ಎತ್ತು ನಮ್ಮ ತಾಂಡಕ್ಕೆ ಈ ಪ್ಯಾಟೆ ಹೈದಾನೆ ನಾಯಕ. ಅಷ್ಟೇ ಅಲ್ಲ, ಈ ಭೈರವನ್ ತಾಂಡಿಕ್ಕೂ ನೀನೇ ನಾಯಕ. ಸಾಯಗಂಟ ನಿನ್ ಸೇವೆ ಮಾಡ್ಕೊಂಡಿರ್ತೀವಿ. ಅಂತೆ ಕಾದು, ಈ ರಾಣಿಗೆ ನೀನೇ ರಾಜ, ಇವಳೇ ನಿನ್ನ ನಾಯಕಿ. ರಾಣಿ, ನನ್ನನ್ನು ಕ್ಷಮಿಸ್ಬಿಡು. ನಾಯಕರೇ, ನಾನು ನಾಯಕನಾಗಕ್ಕಾಗ್ಲಿ ಮದುವೆ ಆಗಕ್ಕಾಗ್ಲಿ ಇಲ್ಲಿಗೆ ಬಂದವನಲ್ಲ. ಏಟಾ, ನಿನ್ ಮೇಲೆ ನನ್ ಪಿರಾಣನೇ ಇಟ್ಕೊಂಡಿದ್ದೀನಿ. ರಾಣಿ, ನನ್ಗಾಗ್ಲೇ ಮದುವೆ ಆಗಿದೆ. ಪೆಳ್ಳಾಗಿದ್ರೇನಂತೆ? ನಮ್ಮ ತಾಂಡದಾಗೆ ಒಬ್ಬೊಬ್ರು 2-3 ಪೆಳ್ಳಾಗ್ಬೋದು. ನೀನ್ ನಮ್ ರಾಣಿನ ಪೆಳ್ಳಾಡಿದ್ರೆ ಏನ್ ತಪ್ಪలేదు. ದಯವಿಟ್ಟು ನಾನು ಕ್ಷಮಿಸಿ. ನೀವೆಲ್ಲರೂ ನನ್ನಲ್ಲಿಟ್ಟಿರೋ ಪ್ರೀತಿ ಅಭಿಮಾನನ ನಾನು ಪ್ರಾಣ ಇರೋವರೆಗೂ ಮರೆಯಲ್ಲ. ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಕಾನೂನು ದೃಷ್ಟಿಯಲ್ಲಿ ನಾನೊಬ್ಬ ಕೊಲೆಗಾರ. ಅದಕ್ಕಾಗಿ ಪೊಲೀಸ್ನವ್ರು ನನ್ನ ಹಿಂದೆ ಬಿದ್ರು. ಅವರಿಂದ ತಪ್ಪಿಸ್ಕೊಂಡು ನಾನು ಬರ್ತಿದ್ದಾಗ ಈ ರಾಣಿ ಕಾಪಾಡಿ ನನ್ನ ಪ್ರಾಣ ಉಳಿಸಿದ್ಲು. ಹೌದು ಪ್ಯಾಟೆ ಮನ್ಸ, ಪೊಲೀಸ್ನವ್ರು ನೀನ್ ಹಿಡಿಯಾಕ್ ಬಂದ್ರು ಅಂದ್ರೆ ನೀನೇನ್ ತಪ್ಪು ಮಾಡ್ದೆ? ನಾನು ತಪ್ಪು ಮಾಡಲಿಲ್ಲ. ವಿಧಿ ಆಟ ಆಡ್ತು. ನಾನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿದ್ದೆ.
ದಯಾನಂದ್ ಸಾಹೇಬ್ರ ಶಿವ ನಿಮ್ಮನ್ನ ಚೆನ್ನಾಗಿ ಇಟ್ಟಿರಲಿ. ಕುಟ್ರಿ ಅಪ್ಪ. ವಾಟ್ ಎ ಸರ್ಪ್ರೈಸ್ ಮಿಸ್ಟರ್ ಪ್ರತಾಪ್, ನೀವು ನನ್ನ ಪಾರ್ಟಿಗೆ ಬಂದಿದ್ದೀರಾ. ಗುಡ್, ವೆಲ್ಕಮ್. ನಾನು ಪಾರ್ಟಿಗೆ ಬಂದಿಲ್ಲ, ನಿನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ನನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀರಾ? ಐ ಥಿಂಕ್ ಯು ಆರ್ ಮಿಸ್ಟೇಕನ್. ನೋ, ಐ ಹ್ಯಾವ್ ನಾಟ್ ಮಿಸ್ಟೇಕನ್. ಧರ್ಮ ಪರ್ವತ ದಯಾನಂದ್ ನೀವೇ ತಾನೆ? ಹೌದು. ದೆನ್ ಕಮ್ ಆನ್. ಯಂಗ್ ಮ್ಯಾನ್, ನಾನೇನ್ ಅಪರಾಧ ಮಾಡಿದ್ದೀನಿ ಅಂತ ತಿಳ್ಕೋಬೋದಾ? ಹೇಳ್ತೀನಿ. ಡ್ರಗ್ಸ್ ಸ್ಮಗ್ಲಿಂಗ್ ನಲ್ಲಿ ನಿನ್ನ ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾಯ್ತು. ಮೀ? ಎಸ್, ಡ್ರಗ್ಸ್ ಸ್ಮಗ್ಲಿಂಗ್. ಮಿಸ್ಟರ್ ಪ್ರತಾಪ್, ಇವನ್ನ ಯಾರು ಅಂತ ತಿಳ್ಕೊಂಡಿದ್ದೀರಿ? ಎಷ್ಟು ಅನಾಥಾಶ್ರಮ ಕಟ್ಸಿದ್ದಾರೆ, ಆಸ್ಪತ್ರೆಗಳನ್ನು ಕಟ್ಸಿದ್ದಾರೆ, ಕಾಲೇಜನ್ನು ಕಟ್ಸಿದ್ದಾರೆ. ಅದೇ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ಗೆಲ್ಲ ಡ್ರಗ್ಸ್ ಮಾರಿ ಯುವ ಪೀಳಿಗೆನೆ ಹಾಳು ಮಾಡ್ತಿರೋ ರಾಸ್ಕಲ್. ಪ್ರತಾಪ್, ನೀವು ನನ್ನ ಕಾಲೇಜ್ನಲ್ಲಿ ಓದಿ ಡಿಗ್ರಿ ತಗೊಂಡಿದ್ದು ಮರ್ತೋಯ್ತಾ? ನಾನು ನಿನ್ ಭೇಟಿ ಮಾಡೋಕ್ ಬಂದಿರೋ ಪತ್ರಿಕಾಕರ್ತನಲ್ಲ, ಡ್ಯೂಟಿ ಮಾಡೋಕ್ ಬಂದಿರೋ ಪೊಲೀಸ್ ಆಫೀಸರ್. ಕಮಾನ್. ವಾರಂಟ್ ಇದೆಯಾ? ಎಸ್. ಇದ್ರ ಜೊತೆ ನಿಮ್ ಲಾರಿನೂ ಸೀಸ್ ಮಾಡಿದೀನಿ, ನಿಮ್ ಡ್ರೈವರ್ನು ಅರೆಸ್ಟ್ ಮಾಡಿದೀನಿ. ಜಸ್ಟ್ ಲುಕ್ ದೇರ್. ನೀವಾಗೆ ಬರ್ತಿರೋ ಇಲ್ಲ ಒದ್ದು ಹೇಳ್ಕೊಂಡು ಹೋಗ್ಲೋ? ನೋ, ಐ ವಿಲ್ ಕಮ್. ದಟ್ಸ್ ಗುಡ್. ಪ್ರತಾಪ್, ಬಿಟ್ಬಿಡಿ ಅವ್ರನ್ನ. ಇವ್ರನ್ನ ಬಿಡು ಅಂತ ಹೇಳಕ್ ನೀವ್ ಯಾರು? ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತು. ಎಜುಕೇಶನ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಅಲ್ವಲ್ಲ. ವೆಲ್ಕಮ್. ಇದೇ ನಮ್ ಫಾರ್ಮ್ ಹೌಸ್. ನಿಮ್ ಕೈ ಮುಗಿತೀನಿ, ನಾನ್ ಬಿಟ್ಬಿಡಿ. ಬಿಟ್ಬಿಡ್ತೀವಿ. ಪರ್ಮನೆಂಟ್ ಆಗಿ ಇಟ್ಕೊಳ್ಳಲ್ಲ, ಟೆಂಪ್ರವರಿ. ಜಸ್ಟ್ ಒನ್ ಡೇ. ಬನ್ನಿ. ದಯವಿಟ್ಟು ನನ್ ಬಿಟ್ಬಿಡಿ. ಇಲ್ಲ, ನಾನು ನಮ್ ತಾಯಿಗೆ ಒಬ್ಬನೇ ತರ್ಲೆ ಮಗ. ನಾನು ತಂದೆಗೆ ತಕ್ಕ ಮಗ. ನಾನು ದಾರಿ ತಪ್ಪಿದ ಮಗ. ಬೆವರ್ತಾ ಇದ್ದಾಳಲ್ಲೋ. ನಮ್ಗೆ ಯಾವಾಗ್ಲೂ ಫ್ರೆಶ್ ಆಗಿರ್ಬೇಕು. ಹೌದು, ಇದು ಸ್ವಿಮ್ಮಿಂಗ್ ಪೂಲ್. ಸ್ನಾನ ಮಾಡೋದಕ್ಕೆ ಅಂತ ಕಟ್ಸಿರೋದು. ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದ್ಬಿಡು. ಈ ನೀರಲ್ಲಿ ಮುಳುಗಿ ಪುಣ್ಯ ಕಟ್ಕೊಂಡಿರೋರಲ್ಲಿ ನೀನು 108ನೇ ಅವಳು. ಒಳಗಡೆ AC ರೂಮ್ ಇದೆ. ನಿನಗೆ AC ರೂಮ್ ಬೇಕಾ ಇಲ್ಲ ಓಸಿ ಔಟ್ಡೋರೇ ಸಾಕಾ? ಚಾಯ್ಸ್ ಇಸ್ ಯುವರ್ಸ್. ನಾನ್ ಬಿಟ್ಬಿಡಿ. ಹೌದಾ? ನಮ್ಗಂತವ್ರೇ ಬೇಕು. ನೀನಾಗೆ ಈ ನೀರಿನಲ್ಲಿ ಸ್ನಾನ ಮಾಡ್ತೀಯಾ ಇಲ್ಲ ನಾವು 3 ಜನ ಸೇರಿ ಜಲಕ್ರೀಡೆ ಆಡ್ಸೋದ? ನಾನ್ ಬಿಟ್ಬಿಡಿ. ಸ್ನಾನ ಮಾಡ್ತಿದ್ರು, ಇವತ್ತು ನಾವು ನಿನಗೆ ಮಾಡ್ತೀವಿ. ನೀನಾಗೆ ಬಟ್ಟೆ ಬಿಚ್ತೀಯೋ ಇಲ್ಲ ನಾವು ಬಿಚ್ಚೋಣ? ಬೇಡ, ನಾನೇ ಬಿಚ್ತೀನಿ. That's like a nice girl. Good. ಕಾಕಿ, ಹೌದು, ಇವನ್ಯಾಕ್ ಬಂದ ಇಲ್ಲಿ? ನಮ್ ಪ್ರೊಟೆಕ್ಷನ್ ಬಂದಿರ್ಬೇಕು. ಪ್ರೊಟೆಕ್ಷನ್ ಗಲ್ರೋ ರೋಗ್ಸ್ ಪನಿಷ್ಮೆಂಟ್ ಕೊಡೋದಕ್ಕೆ. ನಾವೇನ್ ತಪ್ಪು ಮಾಡಿಲ್ವಲ್ಲ. ಈ ಹುಡುಗಿ ಯಾರು ಗೊತ್ತಾ? ಅದನ್ನ ಸ್ಟೇಷನ್ ಅಲ್ಲಿ ವಿಚಾರಿಸ್ಕೊತೀನಿ. ಲೈ, ನಾವ್ ಯಾರು ಗೊತ್ತಾ? ಅದನ್ನು ಸ್ಟೇಷನ್ ಅಲ್ಲೇ ವಿಚಾರಿಸ್ಕೊತೀನಿ. ಯಾವ ಏರಿಯಾ ನಿಂದು? ನೀವು ಬಂದಲ್ಲಿ ಕಂಬಿ ಹಿಡಿಸ್ತೀರಲ್ಲ, ಅವಾಗ ಗೊತ್ತಾಗುತ್ತೆ ನಾನು ಯಾರು, ಯಾವ ಏರಿಯಾ ಅಂತ. ಓಕೆ? ನಾವು 3 ಜನ ಇದ್ದೀವಿ, ನೀನು ಒಬ್ಬ, ಮರಿಬೇಡ. ಐಸಿ, ನಿಮ್ಮಂಥ 30 ಜನ ಬಂದ್ರು ಈ ಪ್ರತಾಪ್ ಫೇಸ್ ಮಾಡ್ತಾನೆ. ದಟ್ ಟು ವಿತ್ ಒನ್. ಓಕೆ? ಮರ್ಯಾದೆಗೆ ನೀವೇ ಹ್ಯಾಂಡ್ ಕಪ್ಸ್ ಹಾಕೊಂಡು ಜೀಪ್ನಲ್ಲಿ ಹತ್ತಿ. ಇಲ್ಲ ಅಂದ್ರೆ ಒದ್ದು ನಾನೇ ಹತ್ತಿಸ್ತೀನಿ. ಲೈ, ಎಲ್ಲ ರೋಲ್ ಕಾಲಕ್ಕೆ ಬಂದಿರಬೇಕು ಅಂತ ಕಾಣಿಸುತ್ತೆ. ಏನಾದ್ರೂ ಬಿಸಾಕು. ನೋಡು, ನಾವು ಬರೋಗ್ ಮರ್ತೋದ್ವಿ. ನಿನ್ ಜೀಪಲ್ಲೇ ಹೋಗ್ಬಿಟ್ಟು 2 ಬಾಟಲ್ ಸ್ಕಾಚ್ ತಗೊಂಬ. ಪೊಲೀಸ್ನವರೇ ಹೋದ್ರೆ ಒರಿಜಿನಲ್ ಕೊಡ್ತಾರೆ. ಯು ಕ್ಯಾನ್ ಕೀಪ್ ದ ಚೇಂಜ್.
ನಡಿಯ ಒಳಗಡೆ ಬಡ್ಡಿ ಮಕ್ಕಳ. ಲಾಕ್ ಮಾಡ. ಡಾಕ್ಟರ್, ನನ್ಗೆ ಔಷಧಿ ಬೇಡ, ವಿಷ ಕೊಟ್ಬಿಡಿ, ನಾನ್ ಸಾಯ್ಬೇಕು ಪ್ಲೀಸ್. ಚೇಚೆ ಹಾಗಲ್ಲ ಅನ್ಬಾರ್ದಮ್ಮ, ಸ್ವಲ್ಪ ತಗೋ. ಹಲೋ ಡಾಕ್ಟರ್. ಹಲೋ ಸರ್. ಹೌ ಶಿ ಈಸ್ ನಾಟ್ ಅಟ್ ಆಲ್ ಕೋಆಪರೇಟಿಂಗ್ ವಿತ್ ಸರ್. ಔಷಧಿನ ಕುಡಿಯಲ್ಲ ಅಂತಾರಲ್ಲ ಸರ್. ಕೊಡಿ. ಶಾಂತಿ, ಔಷಧಿ ಕುಡಿ. ನನಗ್ ಬೇಡಿ ಸರ್, ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. ಸಾವು ತಾನಾಗಿ ಬರ್ದೆ ಸಾಯ ಹಕ್ಕು ಯಾರಿಗೂ ಇಲ್ಲ. ಹಾಗೆ ಸಾಯ ತಪ್ಪು. ಇಟ್ಸ್ ಅನ್ ಅಫೆನ್ಸ್. ಹಾಗಾದ್ರೆ ನಾನ್ ಮನೆಗೆ ಹೋಗ್ಬೇಕು, ನನ್ ತಂದೆ ನೋಡ್ಬೇಕು, ನನ್ ತಾಯಿ ನೋಡ್ಬೇಕು. ಓಕೆ, ನೀನ್ ನಿಮ್ ತಂದೆನ ತಾಯಿನ ನೋಡ್ಬೇಕಾದ್ರೆ ಮೊದಲು ನೀನು ಹುಷಾರಾಗಬೇಕಲ್ಲ. ಹಾಗಾದ್ರೆ ಔಷಧಿ ತಗೋ. ಕಮ್ ಆನ್. ನಾನು ಹಾಗಾದ್ರೆ ಮನೆಗೆ ಕಳಿಸ್ತೀರಾ? ಓಕೆ, ನಿಮ್ಮ ಮನೆ ಅಡ್ರೆಸ್ ಕೊಡು, ಈಗಲೇ ಟೆಲಿಗ್ರಾಮ್ ಮಾಡಿ ನಿಮ್ ತಂದೆ ಇಲ್ಲಿಗೆ ಕರೆಸ್ತೀನಿ. ಓಕೆ? ಹೌದಾ? ಮಿಸ್ಟರ್ ಶಿವಾನಂದ್. ಎಸ್ ಸರ್. ಆ 3 ಜನದ ಮೇಲೆ FIR ಫೈಲ್ ಮಾಡಿದ್ರ? ಇಲ್ಲ ಸರ್, ಮಾಡಿಲ್ಲ. ಯಾಕೆ? ಅವ್ರು ರಿಲೀಸ್ ಆಗೋದ್ರು. ಯಾರು ರಿಲೀಸ್ ಮಾಡಿದ್ದು? IG ಅವರೇ ಬಂದು ಸ್ವತಃ ರಿಲೀಸ್ ಮಾಡ್ಕೊಂಡು ಹೋದ್ರು. ಶಿಟ್. ಹೈಯರ್ ಅಫಿಷಿಯಲ್ಸ್ ಹೀಗೆ ಮಾಡಿದ್ರೆ ಲಾ ಅಂಡ್ ಆರ್ಡರ್ನ ಹೇಗೆ ಮೇಂಟೈನ್ ಮಾಡೋದು? ಸೋರಿ, ಬೇಗ ಊಟ ಹಾಕೋ, ಹೊಟ್ಟೆ ಹಸಿತಾ ಇದೆ. ರೆಡಿ, ಎವ್ರಿಥಿಂಗ್ ರೆಡಿ. ಏನದು ಒಗ್ಗರಣೆ ವಾಸನೆ ಗಮಗಮ ಅಂತ ಇದೆ? ನೀನೇ ಮಾಡ್ತೀಯ ಅಲ್ಲ ಹೋಟ್ಲಿಂದ ತರಿಸಿದ್ಯಾ? ಹೋಟ್ಲಿನವ್ರು ಇಷ್ಟು ಚೆನ್ನಾಗಿ ಮಾಡ್ತಾರ? ಹೇಗೆ ಮಾಡ್ದೆ ನೀನ? ಅಯ್ಯೋ, ನನಗೆ ಇಷ್ಟು ಚೆನ್ನಾಗಿ ಮಾಡೋಕ್ ಬಂದಿದ್ದೆ ನಾನು ಯಾಕೆ ಇಲ್ಲಿ ಇರ್ತಿದ್ದೆ? ಚೆನ್ನಾಗಿರೋರು ಬಂದು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ನಿನ್ಗೂ ಅಷ್ಟೆಂಟಾ? ಅಯ್ಯೋ, ಇನ್ಮೇಲೆ ನಾನು ಅವ್ರಿಗೆ ಅಷ್ಟೆಂಟು. ಯಾರದು? ಅದೇ ಸಸ್ಪೆನ್ಸ್. ಹೇಳೋ. ಹೇಳಲ್ಲ? ಹೇಳ್ತೀನಿ ಮೇಡಮ್. ಮೇಡಮಾ? ಶಾಂತಿ, ನೀನ್ ಹೇಗೆ ಇಲ್ಲಿಗೆ ಬಂದೆ? ನೀವು ಮೊದಲು ಊಟ ಮಾಡಿ, ನಾನು ಆಮೇಲೆ ಹೇಳ್ತೀನಿ ಪ್ಲೀಸ್. ನಾನು ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಕೊಡು. ನಿನ್ನನ್ನು ಯಾರು ಇಲ್ಲಿ ಕರ್ಕೊಂಡು ಬಂದಿದ್ದು? ನಾನೇ ಬಂದೆ. ಯಾಕೆ ಬಂದೆ? ನಿನ್ನನ್ನೇ ಕೇಳ್ತಾರದು, ಯಾಕೆ ಬಂದೆ? ಕೆಲಸ ಮಾಡೋದಕ್ಕೆ. ನೀನ್ ಕೆಲಸ ಮಾಡ್ಬೇಕಾಗಿರೋದಿಲ್ಲಲ್ಲ, ಚರ್ಚ್ನಲ್ಲಿ ಸನ್ಯಾಸಿನಿಯಾಗಿ. ನೋಡಿ, ಸನ್ಯಾಸಿನಿ ಆಗೋದು ಅಷ್ಟು ಸುಲಭ ಅಲ್ಲ. ಚಿಕ್ಕಂದ್ಲಿಂದಲೂ ಆ ಭಾವನೆ ತಾನಾಗೆ ಬೆಳಿಬೇಕು. ಆದ್ರೆ ಆ ಭಾವನೆ ನನಗಿಲ್ವೇ? ನನಗೆ ಜೀವನದಲ್ಲಿ ಎಲ್ಲರಾಗಿ ಬಾಳಿ ಬದುಕಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ನನ್ನನ್ನೇನ್ ಮಾಡೋಂತ್ಯಾ? ನನಗೆ ಆಶ್ರಯ ಕೊಡಿ. ಈ ಮನೆ ಬಿಟ್ಟು ಹೋಗು ಅಂತ ಮಾತ್ರ ಹೇಳ್ಬೇಡಿ. ನಿಮ್ ಮೊದ್ಲಿ ಕೆಲಸ ಮಾಡ್ಕೊಂಡು ನಾನು ಮೂಲೆಯಲ್ಲಿ ಇರ್ತೀನಿ ಪ್ಲೀಸ್. ಲುಕ್, ಐ ಆಮ್ ಎ ಬ್ಯಾಚುಲರ್. ಐಸೆ ನೀನ್ ಈ ಮನೇಲಿ 4 ಜನ ನೋಡಿದ್ರೆ ನನ್ನ ಬಗ್ಗೆ ಏನ್ ತಿಳ್ಕೊತಾರೆ? ಐ ಆಮ್ ಎ ಪೊಲೀಸ್ ಆಫೀಸರ್. ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ. ನೀನ್ ಈ ಮನೆ ಬಿಟ್ಟು ಹೋದ್ರೆ ನಿನಗೂ ಕ್ಷೇಮ, ನನಗೂ ಕ್ಷೇಮ. ನಿಂತ್ಕೊಳ್ಳಮ್ಮ. ಗುರು, ಒಂಟಿ ಹೆಣ್ಣನ್ನ ನಮ್ಮ ಸಮಾಜ ಬಾಳ ಬಿಡೋಲ್ಲ. ಆಗ ಅವ್ರೇನ್ ಮಾಡ್ತಾರೆ? ಹೋಗಿ ಆತ್ಮಹತ್ಯೆ ಮಾಡ್ಕೋತಾರೆ. ಆಗ ನೀವು ಹಿಡಿದು ಸ್ವೀಸೈಡ್ ಕೇಸ್ ಅಂತ ಬುಕ್ ಮಾಡ್ತೀರಾ. ನಮ್ಮ ಸಮಾಜ ಬಾಳೋಕ್ಕೂ ಬಿಡಲ್ಲ, ನಿಮ್ ಕಾನೂನು ಸಾಯೋಕ್ಕೂ ಬಿಡಲ್ಲ. ಇದು ಯಾವ ನ್ಯಾಯ? ಶರತ್. ಪ್ರತಾಪ್, ಸೂರಿ ಹೇಳೋ ಮಾತಿನಲ್ಲಿ ಸತ್ಯ ಇದೆಪ್ಪ.
ಈ ಸಮಾಜದಲ್ಲಿ ಹೆಣ್ಣು ಒಂಟಿಯಾಗಿ ಬಾಳೋಕೆ ಸಾಧ್ಯ ಇಲ್ಲ. ಹಾಗಂತ ಬೆಂಕಿನೂ ಬೆಣ್ಣೆನೂ ಒಂದೇ ಜಾಗದಲ್ಲಿ ಇಡಕ್ಕಾಗತ್ತಾ? ಸುಮ್ಮನೆ ಇಡೋದು ಬೇಡ, ಕಾಯಿಸಿ ತುಪ್ಪ ಮಾಡಿದ್ರಾಯ್ತು. ಫಾದರ್, ನೀವೇನ್ ಹೇಳ್ತಾ ಇದ್ದೀರಾ? ಹೌದಪ್ಪ, ಕಷ್ಟದಲ್ಲಿರೋರಿಗೆ ಅನಾಥರಿಗೆ ಸಹಾಯ ಮಾಡಬೇಕು ಅಂತ ಕರ್ತರೇ ಹೇಳಿದ್ದಾರೆ. ನೀನೊಬ್ಬ ಅನಾಥ, ಈಗೇನು ಅನಾಥೆ. ಈ ಹೆಣ್ಣಿಗೆ ನೀನು ಬಾಳ್ಕೊಟ್ರೆ ಕರ್ತರಿಗೆ ಸಂತೋಷವಾಗ್ತದೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಸಂಪೂರ್ಣ ಒಪ್ಪಿಗೆ ಇದೆ. ಈಕೆ ಮನಸ್ಸಿನಲ್ಲಿ ಏನಿದೆಯೋ ಏನೋ, ಅದನ್ನ ನೀನೇ ಕೇಳಿ ತಿಳ್ಕೋ. ನನ್ನನ್ನು ಮದುವೆ ಆಗೋದಕ್ಕೆ ನಿನಗಿಷ್ಟ ಇದೆಯಾ? ಆಕೆ ಮನಸ್ಸಲ್ಲಿ ನೀನೇ ತುಂಬಿಕೊಂಡಿದ್ಯಪ್ಪ. ಅದನ್ನ ತಿಳ್ಕೊಂಡೇ ನಾನು ಆಕೆನ ಇಲ್ಲಿ ಕಳ್ಸಿಕೊಟ್ಟಿರೋದು. ಈಗ ನಿನ್ನಿಷ್ಟ ಏನಿದೆ ಹೇಳು. ಓಕೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್. ಇದು ಜೀಸಸ್ ವಿಶ್. ನನಗೆ ದಿಲ್ ಖುಷ್. ವೆಲ್ಕಮ್. ಹೋಗಮ್ಮ. ಗುರು, ಹಾಲ್ನ ನೀವು ಒಬ್ರೇ ಕುಡಿದ್ಬಿಡ್ಬೇಡಿ, ಇಬ್ರು ಕುಡಿಬೇಕು. ಅದೇ ಶಾಸ್ತ್ರ. ಥ್ಯಾಂಕ್ಸ್. ತಾವು ಹೋಗ್ಬೋದು. ಹೋಗಮ್ಮ. ಗುರು, ಅಲ್ಲಿರೋ ಹಣ್ಣು ಸ್ವೀಟ್ಸ್ ಎಲ್ಲ ಒಬ್ರೇ ತಿನ್ಬಿಡ್ಬೇಡಿ, ಇಬ್ರು ತಿನ್ಬೇಕು. ಶಿವ ಪೂಜೆಯಲ್ಲಿ ಕರಡಿ ಬಂದ ಹಾಗೆ ನನಗೊಬ್ಬ ಕರಡಿ ಸಿಕ್ಕಿದ್ಯಾ? ಹೋಗ ಆಚೆಗೆ. ಇನ್ನು ನಾನು ಇರಬಾರ್ದಿಲ್ಲಿ. ಹೇ, ವಾಟ್ ಇಸ್ ದಿಸ್? ಕೂತ್ಕೋ. ನೋಡು, ಇವತ್ತಿಂದ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎರಡರಲ್ಲೂ 50-50. ಓಕೆ? ನನಗೆ ಸಂಪ್ರದಾಯ ಎಲ್ಲ ಇಷ್ಟ ಇಲ್ಲ. ಅಂದನ್ನ ಹಣ್ಣು ತಿಂತೀಯಾ, ಸ್ವೀಟ್ಸ್ ತಿಂತೀಯಾ? ನನ್ಗೇನು ಬೇಡ, ನಿನ್ ಪ್ರೀತಿ ಒಂದಿದ್ರೆ ಸಾಕು. ಅದು ಯಾವಾಗಲೂ ಇರುತ್ತೆ. ರೀ, ಇದು ಮಾನಸ ಸರೋವರ ಅಂತ. ಇದ್ರ ನೀರ್ ಪ್ರೋಕ್ಷಣೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಂತೆ. ಬನ್ನಿ ಹೋಗೋಣ. ನೀನ್ ಆಗಾಗ ಮೆಟ್ಲು ಹತ್ತಿ ಹಿಡಿತಾ ಇದ್ರೆ ಆಯಾಸ ಆಗುತ್ತೆ ಕಣೆ. ನನ್ಗೇನು ಆಗಲ್ಲ. ನಿನಗಲ್ಲ ಕಣೆ, ನನ್ ಮಗುಗೆ. ಈ ರಾಣಿ ಸೇವೆ ಮಾಡಕ್ಕೆ ಈ ಸೇವೆ ಕರುವಾಗ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನಾನು ಈಗಲೇ ಹೋಗಿ ನೀರು ತೊಗೊಂಡ್ಬಂದು ನಿನಗಿಲ್ಲೇ ಸ್ನಾನ ಮಾಡಿಸ್ಬಿಡ್ತೀನಿ. ಸ್ನಾನನಾ? ಪ್ರೋಕ್ಷಣೆ ಮಾಡಿಸ್ತೀನಿ. ಹೋಗ್ ತಗೊಂಬನ್ನಿ. ತನ್ನಿ ಅಂದ್ರೆ ಕೂಲಿ ಕೊಡದೆ ಸೇವಕ ಕೆಲಸ ಮಾಡ್ತಾನ? ಕೂಲಿ? ಐ ಮೀನ್ ತುಂಬಾ ಅತಿ ಆಯ್ತಪ್ಪ ನಿಮ್ದು. ಅದಕ್ಕೆ ಕಣೆ ಪ್ರೀತಿ ಅಂತ ಹೇಳೋದು. ಮಹಾ ಪ್ರೀತಿ ನಿಮ್ದು. ಶಾಂತಿ, ಟೀನೇಜ್ ಅಲ್ಲಿ ಪ್ರೀತಿ ಮಾಡ್ತೀವಲ್ಲ ಅದು ಸರ್ವೇ ಸಾಧಾರಣ. ಈ 60 ವರ್ಷದ ಮೇಲ್ ಪ್ರೀತಿ ಮಾಡ್ತೀವಲ್ಲ ಅದೇ ನಿಜವಾದ ಪ್ರೀತಿ. ಅಂದ್ರೆ ಮುದುಕರಾದ್ಮೇಲೆ ಪ್ರೀತಿ ಮಾಡೋದಾ? ಎಸ್. ಅಷ್ಟೊತ್ತಿಗೆ ನಮಗೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಆಗಿರ್ತಾರೆ. ಅವ್ರವ್ರ ಕೆಲಸನ ಅವ್ರವ್ರು ನೋಡ್ಕೊತಾ ಇರ್ತಾರೆ. ಅವಾಗ ನಿನ್ ಬಿಟ್ಟು ನಾನು ಇರಕ್ಕಾಗಲ್ಲ, ನಾನ್ ಬಿಟ್ಟು ನೀನ್ ಇರಕ್ಕಾಗಲ್ಲ. ಹಾಗೆ ಆಮೇಲೆ ಅಷ್ಟೇ ಅಲ್ಲ, ಒಂದಿನ ನೀನ್ ತರಕಾರಿ ತರೋದಕ್ಕೆ ಮಾರ್ಕೆಟ್ಗೆ ಹೋಗಿರ್ತೀಯ, ನಾನು ಆಗ್ತಾನೆ ಬರ್ತೀನಿ, ನೀನಿರಲ್ಲ. ಆಗ ನಾನೇನ್ ಮಾಡ್ತೀನಿ, ಮೊಮ್ಮಕ್ಕಳೆಲ್ಲ ಕರೆದು ಅಜ್ಜಿ ಇಲ್ರೋ ಅಂತ ಅವ್ರ ಪ್ರಾಣ ತೆಗಿತೀನಿ. ಆಮೇಲೆ ನಂದು ಮಾತ್ರ ಅಲ್ಲ, ನಿಂದು ಇದೆ. ಏನು? ನಾನ್ ದಿನ ವಾಕಿಂಗ್ ಹೋಗ್ತಿರ್ತೀನಲ್ಲ, ಒಂದಿನ ಬರೋದು ಸ್ವಲ್ಪ ಲೇಟ್ ಆಗ್ಬಿಡುತ್ತೆ. ಆಗ ನೀನೇನ್ ಮಾಡ್ತೀಯಾ, ಗಾಬರಿ ಆಗಿ ಕೈನಲ್ಲಿ ಕಾಫಿ ಇಟ್ಕೊಂಡು ಬಾಗಲ ಹತ್ರ ಕಾಯ್ತಾ ಇರ್ತೀಯ. ಮೊಮ್ಮಕ್ಕಳನ್ನೆಲ್ಲ ಕರೆದು ನನ್ನ ಅಜ್ಜ ಎಲ್ಲೋ ಎಲ್ಲಿ ಬಿದ್ದೊಂದು ನೋಡ್ರೋ ಅಂತ ಪ್ರಾಣ ತೆಗೆದಿರ್ತೀಯ. ಎಲ್ಲಿದ್ಯಾ? ಅದ್ ಸರಿ, 60 ವರ್ಷದವರೆಗೂ ನಾ ಬದುಕಿರ್ತೀವ? 60 ವರ್ಷ ಅಲ್ಲ ಕಣೆ, 100 ವರ್ಷದವರೆಗೂ ಬದುಕಿರ್ತೀವಿ. ಕೂಲಿ ಬರ್ಲಿಲ್ವಲ್ಲ. ಫಸ್ಟ್ ಡ್ಯೂಟಿ, ಆಮೇಲೆ ಕೂಲಿ. ಓಕೆ. ರೀ ಮೆತ್ಗೆ ರೀ. ಓಯ್, ನನಗೇನು ವಯಸ್ಸಾಗ್ಲಿಲ್ಲ, ಹೋಗ. ಈಗ 14 ತುಂಬ 15. ಆಹಾ. ಶಾಂತಿ, 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 ಶಾಂತಿ,
ಶಾಂತಿ 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 ಏನಾಯ್ತು ಏನಾಯ್ತು? ಅದೇ 3 ಜನ ಶಾಂತಿ ಶಾಂತಿ ಮಿಸ್ಟರ್ ರಾಜಶೇಖರ್ ಸರ್ ಬಹಳ ಹುಷಾರಾಗಿರ್ಬೇಕ್ರಿ. ಓಕೆ ಸರ್. ಸ್ಟೇಡಿಯಂ ಎಲ್ಲ ಎಂಟ್ರೆನ್ಸ್ ಕ್ಲೋಸ್ ಮಾಡಿ. ಪ್ರತಾಪ್ ಕಣ್ಣಿಗೆ ಬಿದ್ರೆ ಅರೆಸ್ಟ್ ಹಿಮ್. ಓಕೆ ಸರ್. I'll give you full powers to shoot him. Okay. Be careful. ಎಕ್ಸ್ಕ್ಯೂಸ್ ಮೀ, ಟಾಯ್ಲೆಟ್ಗೆ ಹೋಗಿ ಬರ್ತೀನಿ. Come on, Ramesh, let's start. Ramesh, what happened? Hey, you! Hey! What happened? Huh? Police! Kill him, I say! Kill him! Bastards, kill him!
Mr. Rajshekar, everything is in order? Yes, sir. I say, where is Jaggu? ಟಾಯ್ಲೆಟ್ ಹೋದ್ರು ಸರ್. What is this? ಗೊತ್ತಿಲ್ಲ ಸರ್. ಯಾರು ಬಂದಿದ್ರೇನ್ರಿ ಇಲ್ಲಿಗೆ? ಇಲ್ಲ ಸರ್. Mr. Rajshekar, go and search in the toilet, sir. ನೀವು ಹೋಗ್ರಿ. ಏನ್ರಿ ಹೊಗಳ್ತಾ ಇದೀರಿ? ಪೊಲೀಸ್ ಪ್ರೊಟೆಕ್ಷನ್ ಮಧ್ಯದಲ್ಲಿ ಆಡ್ತಾ ಇದ್ದ ನನ್ನ ಮಗ ನಾವು ಪತ್ತೆ ಆಗಿದ್ದಾರೆ ಅಂದ್ರೆ ಏನ್ ಅರ್ಥ? ಅವನು ಕೊಲೆಯಾಗಿದೆ, ನೀವು ಬೇಕಂತಾನೆ ಸುಳ್ಳು ಹೇಳ್ತಾ ಇದ್ದೀರಿ. ನಿಮ್ಮ ಮಗ ಕೊಲೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಕೊಲೆ ಆಗಿದ್ರೆ ಡೆಡ್ ಬಾಡಿ ಅಲ್ಲಿ ಇರ್ಬೇಕಾಗಿತ್ತು, ಆದ್ರೆ ಅಲ್ಲಿ ಯಾವ ಪುರಾವೆನೂ ಸಿಗ್ತಾ ಇಲ್ಲ. ಹಾಗಾದ್ರೆ ನನ್ನ ಮಗ ಏನಾರ ಹೇಳ್ರಿ. ಸರ್ ನನಗನ್ಸುತ್ತೆ ನಿಮ್ಮ ಮಗ ಏನೋ ಡೇಂಜರ್ ಸ್ಮೆಲ್ ಮಾಡಿ ಅಂಡರ್ಗ್ರೌಂಡ್ ಹೋಗಿರ್ಬೇಕು ಅಂತ. ಯು ಆರ್ ರೈಟ್. ಪೊಲೀಸ್ನವರನ್ನ ನಂಬಲ್ಲ. ನನ್ನ ಮಗನ ಕೊಲೆಯಾಗಿದೆ, ಅದಕ್ಕೆ ನೀವೇ ಕಾರಣ. ಅದಕ್ಕೆ ನೀವೇ ಕಾರಣ, ನೀವೇ ಕಾರಣ. ಅವ್ನ ಸಾವಿಗೆ ನೀವೇ ಕಾರಣ, ಅವ್ನ ಸಾವಿಗೆ ನೀವೇ ಕಾರಣ. ಉಳ್ಳಾಗಡ್ಡಿ ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೇಳಿದ್ರಿ? ಸತ್ತವ ನನ್ನ ಮಗ ರೀ, ನಿಮ್ ಮಗ ಅಲ್ರಿ. ಅವನು ಸತ್ತಿರೋದಕ್ಕೆ ಯಾವ ಆಧಾರವೂ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸುಮ್ನೆ ತಲೆ ಕೆಡಿಸ್ಕೊತಾ ಇದ್ದೀರಾ. ನನ್ನ ಮಾತು ನಂಬಿ, ಅವ್ನಿಗೇನು ಆಗಿರೋದಿಲ್ಲ. ಅಂದ್ರೆ ನನ್ನ ಮಗ ಬದುಕಿದಾನೆ ಅಂತೀರ, ಸತ್ತಿಲ್ಲ ಅಂತೀರ? ಆ ನಂಬಿಕೆನಲ್ಲೇ ಇರಿ. ಯಪ್ಪ ನಿನ್ನ ಬಾಯಿ ಅರಿಕೆಂದ ಹಂಗೆ ಆಗ್ಲೋ ಯಪ್ಪ. ತಂದೆ ಉಳಿವಿ ಜನಬಸವೇಶ್ವರ, ನನ್ನ ಮಗ ಬದುಕಿ ಬಂದ ಅಂದ್ರೆ ಅವನ್ ತಲೆ ಕೂದಲ ತೆಗೆದು ನಿನ್ನ ಪಾದಕ್ಕೆ ಹಾಕ್ತೀನೋ ಯಪ್ಪ. ನಾನಿನ್ ಬರ್ತೀನಿರಪ್ಪ, ಮನೆಗೆ ಹೋಗ್ತೀನಿ. ಮಗನ್ ಫೋನ್ ಬಂದ್ರು ಬಂದ್ಬಿಡ್ಬೋದು. ಲಗುನ್ ಹುಡುಕ್ರಪ್ಪ ಗುರುವಿ. ಯಪ್ಪ CM, ನಾಡಿದ್ದು ನನ್ನ ಮಗನ ಮದುವೆ, ಎಲ್ಲರಿಗೂ ಇನ್ವಿಟೇಷನ್ ಹಂಚಿದೀನಿ. ಪರಿಸ್ಥಿತಿ ಈ ರೀತಿ ಆಗೈತೆ, ನನಗೆ ಯಾಕೋ ಭಯ ಆಗ್ತಾ ಐತೆ. ಮದುವೆನ ಮುಂದೆ ಹಾಕ್ಬಿಡ್ತೀನಿ. ಹುಚ್ಚುಚ್ಚಾಗಿ ಮಾತಾಡ್ಬೇಡ್ರಿ. ಪ್ರತಾಪ್ ಗೆದರ್ಕೊಂಡು ಈ ಮದುವೆನ ಮುಂದೆ ಹಾಕೋದ್ರು ಅಂತ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ. ವಾಟ್ ಅಬೌಟ್ ಅವರ್ ಪ್ರೆಸ್ಟೀಜ್? ಪ್ರೆಸ್ಟೀಜ್ ಮನೆ ಹಾಳಾತಯ್ಯ, ಮುಂದೆ ನನ್ನ ಮಗನ ಗತಿ ಹೆಂಗೆ ಅಂತ. ಏನೂ ಆಗೋದಿಲ್ಲ, ನಾನು ಹೇಳ್ದಾಗ ಕೇಳು. ಹೇಳಪ್ಪ ಯಪ್ಪ ನನ್ನ ತಂದೆ. ಮದುವೆಗೆ ಹತ್ತಿರದ ಸಂಬಂಧಿಗಳು ಮತ್ತು VIP-ಗಳನ್ನ ಬಿಟ್ಟು ಸಾರ್ವಜನಿಕರಿಗೆ ಪ್ರವೇಶ ಇರ್ಕೂಡ್ದು. ಆಯ್ತಪ್ಪ. ಸರಿ ಮಿಸ್ಟರ್ ಗೋವಿಂದ್ರ, ಮದುವೆ ಚಿತ್ರದ ಮೂಲೆಯಲ್ಲೂ ಟಿವಿ ಮತ್ತು ಪೊಲೀಸ್ ಸೆಟಪ್ ಮಾಡಿ. VIP-ಗಳನ್ನ ಬಿಟ್ಟು ಬೇರೆ ಯಾರನ್ನು ಬಿಡ್ಕೊಡ್ದು. ಓಕೆ. ಯಾರು ನೀವು? ಕಾರ್ಯ ಗಡ್ಡ ಹಾಕದ್ರಿ? ನಾವು ಗಿರಿಜನ. ಎಲ್ಲಿಯಾಗ ಬಂದ್ರಿ? ಮಂತ್ರಿ ಮಗನ್ ಪೆಂಟ್ಲಿ ಅಂತ. ಅದಕ್ಕೆ 3 ದಿನ ಹೊಟ್ಟೆ ತುಂಬಾ ಗಡತ್ತ ಉಂಡ್ಬಿಟ್ಟಣ ಅಂತ ಬಂದಿ ಸಮಯ. ಮದುವೆ ನಾಡಿದ್ದು. ಪೆಳ್ಳಿಯಲ್ಲಿ ಮದುವೆ ನಡೆಯೋದು ಬನಶಂಕರ ದೇವಸ್ಥಾನ ಛತ್ರದಲ್ಲಿ. ಅಲ್ಲಿಗೆ ಹೋಗಿ. ಅವನು ಗೊತ್ತಿಲ್ದಂಗ್ ಫಟ. Hello, manager. Sir. Is there any special program today? Yes, sir. Dance program for your entertainment. Yeah, thank you. Hi. What's your name? Yata. Yata? What a sweet name. ಅದಕ್ಕೆ ನೀನು ಪಟ್ನ ಅಂತ ಡ್ಯಾನ್ಸ್ ಮಾಡಿದ್ದು. ಈ ಯಟ ಇರ್ಬೇಕಾಗಿರೋದು ಇಲ್ಲಲ್ಲ. ಕಮ್ ಟು ಮೈ ರೂಮ್. ಯಟ ಅಂದ್ರೆ ಈ ರಾತ್ರಿ ನನ್ನ ಜೊತೆ ಬಾ ಅಂತ. ದೊಂಗನಾಯಾಲ. ಯಟ ನನ್ನೇ ಹೊಡಿತೇನೆ. ಪ್ರತಾಪ್. ಎಸ್. Hey, shoot him!
ವಾಟ್ ಇಸ್ ದಿಸ್? ಏನಾಯ್ತು?